ಹಾಗಾಗಿ ಬನ್ನಿ ಮಕ್ಕಳ ಮುಂದೆ ಇಡೀ ದಾವಣಗೆರೆಯಲ್ಲಿ ಯಾವ ಮನೆಯನ್ನು ಬಿಡದಂಗೆ ಭಿಕ್ಷೆಯನ್ನು ಬೇಡಿ ಈ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತು ಏನಪ್ಪಾ ಅಂತ ಅಂದ್ರೆ ನಾವು ಎಲ್ಲಿ ಹೋಗ್ತಿದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ತುಂಬಾ ಸ್ಪೆಷಲ್. ನೀವು ದಾವಣಗೆರೆ ಇದ್ರೆ ಆಲ್ಮೋಸ್ಟ್ ತುಂಬಾ ಸ್ಪೆಷಲ್ ಆಗೇ ಇರುತ್ತೆ ನಿಮಗೆ. ಪ್ರತಿ ಶನಿವಾರನು ಈ ವಿಡಿಯೋನ ತಪ್ಪದೇ ನೋಡಿ ಮತ್ತೆ ಎಂಡ್ ತನಕನೂ ಈ ವಿಡಿಯೋ ನೋಡ್ಬೇಕು ನೀವು. ಆ ತರ ಇದೆ. ಶನೇಶ್ವರ ದೇವಸ್ಥಾನ, ಇವತ್ತು ಅಭಿಷೇಕ ಇದೆ ಶನೇಶ್ವರ ದೇವಸ್ಥಾನದ್ದು. ಶನೇಶ್ವರಂದು ಅಭಿಷೇಕ ಇದೆ. ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ನಂದಿ ಇಲ್ಲ ಅಂದರೆ ಹೆಂಗೆ ಶಿವನ ಮುಂದೆ ನಂದಿ ಇರಲೇಬೇಕಲ್ಲ ಶಿವನ ಮುಂದೆ. ಹಾಗಾಗಿ ನಂದಿನ ನೋಡಿ, ಶಿವನ ಮುಂದೆ ನಂದಿ ಇಲ್ಲದೆ ಆಗೋದಿಲ್ಲ. ಹಾಗಾಗಿ ನಂದಿನೇ ಇರಬೇಕು. ಶಿವನ ನೋಡ್ಬೋದು. ಜೈ ಬಜರಂಗಬಲಿ. ನಮ್ಮ ಗುರು ಎಲ್ಲೋದ್ರು ಇರ್ತಾರೆ. 9 ನವಗ್ರಹಗಳನ್ನ ಈಗಿನ ಇದು ಹೊಸ ದೇವಸ್ಥಾನ, ಹಾಗಾಗಿ ಈಗ ಸ್ಟಾರ್ಟ್ ಮಾಡಿದ್ದಾರೆ. ಇದೆಲ್ಲ ಹೊಸದಿ ಕಟ್ಟಿದಾರಲ್ಲ ನೋಡಿ, ಈ ತರ ಇದೆ 9 ನವಗ್ರಹಗಳು. ಯಾಕಂದ್ರೆ 9 ಸುತ್ತ ಹಾಕ್ಲೇಬೇಕು ನಾವು. ಈಗ ನಾನು 9 ಸುತ್ತನ ಹಾಕ್ತೀನಿ. ನೀವು ಅದು ಬನ್ನಿ ಮಕ್ಕಳಮ್ಮನ ಮರ ಇದು. ನಾಗದೇವತೆ ಬನ್ನಿ ಮಕ್ಕಳಮ್ಮನ ಹತ್ರನೇ ಜಾಸ್ತಿ ಇರೋದು. ನಾಗರಾಜ ಯಾವಾಗ ಮಾಡಿದ್ದಾರೆ ಅಂತ. ಇದು ಬನ್ನಿ ಮಕ್ಕಳಮ್ಮನ ಪಾದ ನೋಡಿ. ಈ ತರ ಇವತ್ತು ನಾವೇನಕ್ ಬಂದಿದೀವಿ ಅಂದ್ರೆ ಗೊತ್ತಿರ್ಬೋದು, ಶನಿ ಮಹಾತ್ಮಂದು ಇವತ್ತು ನೋಡಿ. ಈ ತರ ಬೆಳಗ್ಗೆಯಿಂದನೇ ಅಭಿಷೇಕ ಎಲ್ಲ ಆಗಿದೆ. ಎಷ್ಟು ಅಂದ್ರೆ ಟೋಟಲ್ 9 ತರದ ಕಾಳುಗಳನ್ನ ಇಟ್ಟಿದ್ದಾರೆ. ಅಭಿಷೇಕ ಮಾಡ್ತಾರೆ ನೋಡಿ. ಯಾರೋ ರಾಗಿ ಅದನ್ನೆಲ್ಲ ತಗೊಂಬಂದಿದ್ದಾರೆ. ಈ ತರ 9 ತರದ್ದು ಕಾಳುಗಳನ್ನ ಇಟ್ಟು ಪೂಜೆ ಮಾಡ್ಬೇಕು, ಅಭಿಷೇಕ ಎಲ್ಲ ಮಾಡ್ಬೇಕು ಅಂತ ಅಂದ್ರೆ ಯಾಕಂದ್ರೆ ಅನೌನ್ಸ್ ಮಾಡಿದ್ರು ದೇವಸ್ಥಾನ ಅಭಿಷೇಕ ಇದೆ ಬನ್ನಿ ಅಂತ. ಹಾಗಾಗಿ ಎಲ್ರು ಬರ್ತಿದ್ದಾರೆ. ನಮಗೂ ಗೊತ್ತಿರ್ಲಿಲ್ಲ. ಅನೌನ್ಸ್ ಆದ್ಮೇಲೆ ನಾವು
ಸಚ್ಚಿದಾನಂದ ಸ್ವರೂಪಿ ಶ್ರೀ ಶನೇಶ್ವರ ಸ್ವಾಮಿ ಸೇವಾ ಸಮಿತಿ ಅಂತ ಒಂದು ಸಮಿತಿಯನ್ನು ಮಾಡಿಕೊಂಡು ನಾವು ಈ ಒಂದು ಸಮಿತಿಯಲ್ಲಿ 13 ಜನ ಸದಸ್ಯರಿದ್ದೀವಿ. 13 ಜನ ಸದಸ್ಯರು ನಾವು 3 ವರ್ಷ ಕಾಲ ಸತತವಾಗಿ ಇಡೀ ದಾವಣಗೆರೆಯಲ್ಲಿ ಯಾವ ಮನೆಯನ್ನು ಬಿಡದಂಗೆ ಭಿಕ್ಷೆಯನ್ನು ಬೇಡಿ ಈ ಒಂದು ದೇವಸ್ಥಾನವನ್ನು ಕಟ್ಟಡ ಮಾಡಿದೀವಿ. ಈ ಕಟ್ಟಡ ಮಾಡಿದಂತ ದೇವಸ್ಥಾನ ನಾವು ಇದು ದೇಶದಲ್ಲೇ ಎರಡನೇ ಮೂರ್ತಿ. ದೇಶದಲ್ಲಿ ಎರಡನೇ ಮೂರ್ತಿ ಅಂದ್ರೆ ಇನ್ನೊಂದು ಮೂರ್ತಿ ಅಂದ್ರೆ ಮಧ್ಯಪ್ರದೇಶ ಮೊರೋನಾ ಜಿಲ್ಲೆ ಅಂತ ಇದೆ. ನಾವು ಅಲ್ಲಿ ಹೋಗ್ಬಂದಿದೀವಿ. ಅಲ್ಲಿ ಹೋಗ್ಬಂದು ಅಲ್ಲಿ ಎಲ್ಲ ಇತಿಹಾಸ ತಿಳ್ಕೊಂಡು ಈ ದೇವಸ್ಥಾನವನ್ನ ನಾವು ಕಟ್ಟಬೇಕಂತ ತೀರ್ಮಾನ ಮಾಡ್ಕೊಂಡು ಈ ದೇವಸ್ಥಾನ ಕಟ್ಟಿದೀವಿ. ಮೊರೋನಾ ಜಿಲ್ಲೆಯಲ್ಲಿ ಬಿಟ್ರೆ ಈ ದಾವಣಗೆರೆಯಲ್ಲಿ ನಾವು ಮಾಡಿರುವಂತ ಎರಡನೇ ಮೂರ್ತಿ ಇದೆ, ದೇಶದಲ್ಲೇ ಎರಡನೇ ಮೂರ್ತಿ. ಹಂಗಾಗಿ ಇದು ದೇವಸ್ಥಾನವನ್ನ ಈ ದೇವಸ್ಥಾನದ ಪ್ರತಿಯೊಂದು ಮೂರ್ತಿಗಳನ್ನ ಇವತ್ತೇನು ದೇಶದಲ್ಲಿ ಹೆಸರಾಂತ ರಾಮನ ಮೂರ್ತಿಯನ್ನು ಕೆತ್ತನೆ ಮಾಡಿದ್ರಲ್ಲ ಯೋಗಿರಾಜ್, ಮೈಸೂರು ಯೋಗಿರಾಜ್ ಅವರು ಈ ನಮ್ಮ ದೇವಸ್ಥಾನದ ಎಲ್ಲಾ ಮೂರ್ತಿಗಳನ್ನ ಕೆತ್ತನೆ ಮಾಡಿದ್ದಾರೆ. ಅವ್ರು ನಮ್ಮ ದೇವಸ್ಥಾನದ ಎಲ್ಲಾ ಮೂರ್ತಿಗಳನ್ನ ಕೆತ್ತನೆ ಮಾಡಿದ್ಮೇಲೆ ಅವ್ರಿಗೆ ಶ್ರೀರಾಮನ ಮೂರ್ತಿ ಸಿಕ್ತು. ಅವ್ರಿಗೆ ಕೆತ್ತಾಕ ನಮ್ಮ ದೇವಸ್ಥಾನದ ಎಲ್ಲಾ ಮೂರ್ತಿ ಕೆತ್ತಿದ್ಮೇಲೆ ಅವ್ರಿಗೆ ಶ್ರೀರಾಮನ ಮೂರ್ತಿ ಕೆತ್ತಾಕ ಅವಕಾಶ ಸಿಕ್ತು. ಆಮೇಲೆ ಇನ್ನೊಂದು ಮೂರ್ತಿಗಳನ್ನ ಕೆತ್ತನೆ ಮಾಡಿದ ಮೇಲೆ ಅವ್ರಿಗೆ ಶ್ರೀರಾಮನ ಮೂರ್ತಿ ಕೆತ್ತಲಿಕ್ಕೆ ಅವಕಾಶ ಸಿಕ್ತು. ಹಂಗಾಗಿ ನಮ್ಮ ದೇವಸ್ಥಾನ ಇದು ಇತಿಹಾಸದಲ್ಲಿ ತ್ರೇತಾಯುಗದಲ್ಲಿ ರಾಮನನ್ನ 31 ವರ್ಷದ ಶನೇಶ್ವರ ಸ್ವಾಮಿ ಅಲ್ಲಿ ಲಂಕೆಗೆ ಬೆಂಕಿ ಇಡಕರ ಲಂಕೆ ಬಾಲದಲ್ಲಿ ಹೋಗಿ ಸೇರ್ಕೊಂಡಿರ್ತಾನೆ ಶನೇಶ್ವರ ಸ್ವಾಮಿ. ಅವನು ಹನುಮಂತ ಲಂಕೆ ಬೆಂಕಿ ಇಡಬೇಕಾದ್ರೆ ಅದು ಬೆಂಕಿ ಹತ್ತಲ್ಲ, ಲಂಕೆ ಸುಡ್ಬೇಕಂದಾಗ ಅವಾಗ ಶನೇಶ್ವರ ಹೇಳ್ತಾನೆ, ನಿನ್ನ ಬಾಲದಲ್ಲಿದ್ದಾನೆ, ನೀನ್ ಎಷ್ಟೇ ಕಷ್ಟಪಟ್ರು ನನಗೆ ಬೆಂಕಿ ಹತ್ತಲ್ಲ, ನನ್ನ ಉತ್ತರ ಇದ್ರ ಕಡೆಗೆ ನನ್ನ ಬಿಸಾಕಿದ್ಮೇಲೆ ನಿನಗೆ ಈ ಬೆಂಕಿ ಹತ್ತದ ಲಂಕೆ ದಾನ ಮಾಡಕ್ ನಿನಗೆ ಅವಕಾಶ ಆಗೋದಂದಾಗ ಈ ಇವ್ರನ್ನ ಏನು ಶನೇಶ್ವರನ 13 ವರ್ಷದ ಶನೇಶ್ವರ ಇರ್ತಾನಲ್ಲ ಅವ್ರಿಗೆ ಉತ್ತರ ಕಡೆಗೆ ಬಿಸಾಕಿದಾಗ ಅಲ್ಲಿ ಮಧ್ಯಪ್ರದೇಶದ ಮೊರೋನಾ ಜಿಲ್ಲೆಯಲ್ಲಿ ಈತ 32 ವರ್ಷದಲ್ಲಿದ್ದಾಗ ಅಲ್ಲಿ ಪ್ರತಿಷ್ಠಾಪನೆ ಆಗತ್ತಮ್ಮ ಈತನ ಒಂದು ಮೂರ್ತಿ. ಅಲ್ಲಿಂದ ಇಲ್ಲಿವರೆಗೂ ನಾವು ಅದನ್ನೆಲ್ಲ ಇತಿಹಾಸವನ್ನು ತಿಳ್ಕೊಂಡು ಇವತ್ತು ದಾವಣಗೆರೆಯಲ್ಲಿ ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಈ ದೇವಸ್ಥಾನ ಇನ್ನು ಹೆಚ್ಚು ಹೆಸರಾಗಬೇಕು. ಇದರಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಾರೆ ನಟರಾಜ್ ಅವರು, ಇದರಲ್ಲಿ ಬಹಳ ಶ್ರಮ ಇದೆ. ಅವ್ರ ಜೊತೆಯಲ್ಲಿ ನಾವು ಕೈ ಜೋಡಿಸ್ತಾ ಇದೀವಿ. ಅವರ ಒಂದು ಶ್ರಮದಿಂದ ಇವತ್ತು ನಾವು ಯಾವ ಇತಿಹಾಸದಲ್ಲಿ 3 ವರ್ಷದಲ್ಲಿ ಯಾವ ದೇವಸ್ಥಾನ ಓಪನ್ ಆಗಿಲ್ಲ. ಸಾಮಾನ್ಯವಾಗಿ ನಾವು 3 ವರ್ಷದಲ್ಲಿ ಕಷ್ಟಪಟ್ಟು ನಾವು ದೇವಸ್ಥಾನ ಬುನಾದಿ ಹಾಕಿದಾಗ ಕೇವಲ ಮಂಜುನಾಥ ಸಂಘದಲ್ಲಿ 20,000 ಸಾಲ ತಗೊಂಡು ಬುನಾದಿ ಹಾಕಿದೀವಿ. 20,000 ಸಾಲ ತಗೊಂಡು ಬುನಾದಿ ಹಾಕಿದಂತ ದೇವಸ್ಥಾನ ಒಂದು 1 ಕೋಟಿ ಮೇಲೆ ಖರ್ಚು ಮಾಡಿದೀವಿ. ನಾವು ದೇವಸ್ಥಾನಕ್ಕೆ 1 ಕೋಟಿ ಮೇಲೆ ಖರ್ಚು ಮಾಡಿ ಇವತ್ತು ದೇವಸ್ಥಾನ ಮಾಡಿವಿ. ನಮ್ಮ ದೇವಸ್ಥಾನದಲ್ಲಿ ಪ್ರತಿ ಶನಿವಾರನು ನಾವು ಸ್ಟಾರ್ಟ್ ಮಾಡಿದಾಗಿಂದ ಪ್ರತಿ ಶನಿವಾರ ಪ್ರಸಾದ ನಡೆಯುತ್ತೆ. ಪ್ರತಿ ಶನಿವಾರನು ಪ್ರಸಾದ ಮಾಡ್ತೀವಿ. ಪ್ರತಿ ಶನಿವಾರ ಎಷ್ಟು ಜನ ಬರ್ತಾರೋ ಅವ್ರ ಅಷ್ಟು ಜನಕ್ಕೆ ಪ್ರಸಾದ ಕೊಡ್ತಾ ಇದೀವಿ. ಆಮೇಲೆ ವರ್ಷದಲ್ಲಿ 2 ಕಾರ್ಯಕ್ರಮ, ಈ ಶನೇಶ್ವರ ಜಯಂತಿ ಒಂದು, ಈ ಶನೇಶ್ವರ ಶ್ರಾವಣ ಮಾಸದ ಪೂಜೆಯಲ್ಲಿ 4-5-6 ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ತಾ ಇದೀವಿ. ಇದು ಜನರ ಸಹಕಾರದಿಂದ ಇಲ್ಲಿವರೆಗೆ ನಡೀತದೆ. ಇನ್ನೂ ಹೆಚ್ಚು ಭಕ್ತಾದಿಗಳನ್ನ ನಾವು ಇಲ್ಲಿ ದೇವಸ್ಥಾನಕ್ಕೆ ಬರಕ್ಕೆ ನಮಗೆ ಇನ್ನು ಪ್ರಚಾರ ಕೊಡೋರು ಯಾರಿಲ್ಲ, ಇಲ್ಲಿ ಪ್ರಚಾರ ಕೊಡಂತಾರೆ ಯಾರಿಲ್ಲ. ಹಂಗಾಗಿ ನೀವು ಬಂದಿದ್ದೀರಿ, ನಿಮ್ಮಿಂದ ಇನ್ನೂ ಹೆಚ್ಚು ಪ್ರಚಾರ ಆಗ್ಲಿ, ನಮ್ ದೇವಸ್ಥಾನಕ್ಕೆ ಅಭಿವೃದ್ಧಿ ಭಕ್ತಾದಿ. ಇದು ದಾವಣಗೆರೆಯ ಎತ್ತಿನ ಸಂತೆ ಹಿಂಭಾಗದಲ್ಲಿರುವಂತ ಮಹಾಲಕ್ಷ್ಮಿ ಲೇಔಟ್ ಪಕ್ಕ ದಾವಣಗೆರೆ. ನಿಮ್ಮ ಹೆಸರು ಸೌಮ್ಯರೇ? ನನ್ನ ಹೆಸರು ಈ ದೇವಸ್ಥಾನದಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತೇನೆ. ಪ್ರಧಾನ ಕಾರ್ಯದರ್ಶಿ ಅಂದ್ರೆ ಇಲ್ಲಿ ಯಾರು ಬೆಲೆ ಇಲ್ಲ, ನಾನೇ ಪೂಜೆ ಮಾಡೋದು. ಅಧ್ಯಕ್ಷರು ನಾವು ಇಬ್ಬರೇ ಸೇರಿ ಈ ದೇವಸ್ಥಾನದೆಲ್ಲ ಪೂಜೆ ಗೀಜೆ ಎಲ್ಲ ನಾವೇ ಮಾಡೋದು. ಬೆಳಿಗ್ಗೆ 4 ಗಂಟೆಗೆ ಬಂದು ನಾವೇ ಪೂಜೆ ಮಾಡ್ತೀವಿ, ನಾವೇ ಎಲ್ಲ ನಡೆಸೋದಕ್ಕೆ. ನಾನು ಈ ಪ್ರಧಾನ ಕಾರ್ಯದರ್ಶಿ, ನನ್ನ ಹೆಸರು ಶಾಂತಕುಮಾರ್ ಅಂತ. ಬರುವಂತ ಇನ್ನು ಸಂಖ್ಯೆ ಜಾಸ್ತಿ ಆಗ್ಲಿ ಅಂತ ನಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಂತ ನನ್ನ 2 ಮಾತು. ಭಜನೆ ಆಗ್ತಿದ್ದಾರೆ. ನಾನು ಅಂತರಿಕ್ಷ ಮಾರ್ಗದಲ್ಲಿ ಹೋಗುವುದೆಂದರೆ ನೋಡಿ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಿದ್ದಾರೆ. ದೇವಸ್ಥಾನ ಆವರಣ ಇದು. ಪ್ರತಿ ಶನಿವಾರ ಈ ದೇವಸ್ಥಾನ.
ದೇವಸ್ಥಾನದ ಪೂರ್ತಿ ವಿಡಿಯೋ ನೋಡಿದ್ರಿ ಅಂತ ಅನ್ಕೊಂತೀನಿ, ಹಾಗಾಗಿ ಹೇಳ್ತಿದ್ದೀನಿ. ಯಾರು ಪೂರ್ತಿಯಾಗಿ ನೋಡಿಲ್ವೋ ಇನ್ನೊಂದ್ ಸ್ವಲ್ಪ ಪೂರ್ತಿಯಾಗಿ ನೋಡಿ. ಇದು ದೇವಸ್ಥಾನದ ವಿಶೇಷ ಏನು ಅಂತ ಅಂದ್ರೆ ಎಲ್ಲರ ಹತ್ರನು ಬೇಡಿ ಕಟ್ಟಿರೋ ದೇವಸ್ಥಾನ. ತುಂಬಾ ಆಗ್ಬೇಕು ಅಂತ ಆ ದೇವಸ್ಥಾನದ್ದು ನಮ್ಮ ಅರ್ಚಕರು ಮಾಡ್ತಿರೋದು ಶ್ರಮ ಇರ್ಲಿ, ಮತ್ತೆ ಅಲ್ಲಿರೋ ಮೆಂಬರ್ ಆಗಿರ್ಲಿ, ಅಲ್ಲಿರೋ ಜನಸಂಖ್ಯೆ ಆಗಿರ್ಲಿ, ಎಲ್ರು ಪ್ರೋತ್ಸಾಹಿಸಿ ದೇವಸ್ಥಾನ ತುಂಬಾ ಒಂದು ಬೆಳಿಲಿ ಅಂತ ಅಂದು ನಮ್ಮ ದಾವಣಗೆರೆಯಲ್ಲಿ ಫಸ್ಟ್ ಶನೇಶ್ವರನ ದೇವಸ್ಥಾನ ಅಂತ ಸ್ವಾಮಿಯರು ಹೇಳ್ತಿದ್ದಾರೆ. ಹಾಗಾಗಿ ತುಂಬಾ ಸಂಖ್ಯೆಯಲ್ಲಿ ಜನ ಎಲ್ಲ ಬನ್ನಿ ದೇವಸ್ಥಾನನ ಬೆಳ್ಸೋಣ. ಯಾಕಂದ್ರೆ ನಾವು ಹಿಂದುತ್ವ ಅನ್ನೋದು ಹೋಗ್ಬಾರ್ದು. ಹಾಗಾಗಿ ನಾವು ದೇವಸ್ಥಾನನ ಬೆಳ್ಸೋಣ. ನೀವು ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂತ ಅಂದ್ರೆ ತುಂಬಾ ಚೆನ್ನಾಗಿ, ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹೇಗೆ ದೇವಸ್ಥಾನ ಏನು ಅಂತ ನಿಮಗೆಲ್ಲ ಅರ್ಥ ಆಗಿರ್ಬೋದು ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ನಾನು ಇಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ಬೇಕಾದ್ರೆ ಅದು ನನಗೆ ತುಂಬಾ ಆಶ್ಚರ್ಯ ಆಯ್ತು ಅವ್ರು ಹೇಳಿದ್ದು ವಿಷಯಗಳೆಲ್ಲ ಕೇಳಿ. ಯಾಕಂದ್ರೆ ನಾನು ಅಷ್ಟೊಂದು ಕೇಳಿರಲ್ಲ. ತುಂಬಾ ಚೆನ್ನಾಗಿ ಮಾತಾಡಿದ್ರು ಅರ್ಚಕರು. ಅಲ್ಲಿ ಇದ್ದವರು ಮೆಂಬರ್ಸ್ ಆಗಿರ್ಲಿ ಅವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಅವರೆಲ್ಲ ತುಂಬಾ ಶೇರ್ ಆಗ್ಲಿ, ತುಂಬಾ ಚೆನ್ನಾಗಿ ಶೇರ್ ಆಗ್ಲಿ ಅಂತೀನಿ ನಾನು ಈ ವಿಡಿಯೋನ. ಮತ್ತೆ ನನ್ನ ವಿಡಿಯೋ ಶನೇಶ್ವರನ್ ದೇವಸ್ಥಾನ ಎಲ್ಲಿದೆ ಅಂತ ದಾವಣಗೆರೆಯಲ್ಲಿ ನೀವೆಲ್ಲ ಸರ್ಚ್ ಮಾಡ್ತಿರ್ತೀರಾ. ಹಾಗಾಗಿ ಈ ವಿಡಿಯೋ ಎಲ್ಲರಿಗೂ ತಲುಪ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ನೀವೆಲ್ಲ ಶೇರ್ ಮಾಡ್ಕೊಂತ ಹೋಗಿ ಈ ವಿಡಿಯೋನ ನೋಡ್ದವ್ರು. ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಿರಲ್ಲ, ದಾವಣಗೆರೆ ತುಂಬಾ ದೊಡ್ಡದು ದಾವಣಗೆರೆ. ಹಾಗಾಗಿ ದಾವಣಗೆರೆಯಲ್ಲಿ ಇರೋರಿಗೆ ಆಲ್ಮೋಸ್ಟ್ ಶೇರ್ ಮಾಡಕ್ಕೆ ನಾನು ಹೇಳ್ತೀನಿ. ಈ ದೇವಸ್ಥಾನ ಬೆಳಿಲಿ ಅಂತ ಅಂದು ನನ್ನ ಆಸೆ. ಈ ದೇವಸ್ಥಾನ ತುಂಬಾ ಚೆನ್ನಾಗಿ ಬೆಳಿಲಿ ಅಂತ ಅಂದು, ಅದ್ರಲ್ಲೂ ಏನಕ್ಕೆ ಬೆಳಿಲಿ ಅಂತ ಹೇಳ್ತಿದೀನಿ ಅಂತ ಅಂದ್ರೆ ಅವರು ಬೇಡಿ ಕಟ್ಟಿರೋ ದೇವಸ್ಥಾನ ಅಂತೆ. ಹಾಗಾಗಿ ನೀವೆಲ್ಲ ಹೋಗಿ ನೋಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.